ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಸಿಂಪಲ್ ಬ್ಲೌಸನ್ನು ಯಾವ ರೀತಿಯಾಗಿ ಮಾರ್ಕಿಂಗ್ ಮಾಡಿ ಕಟಿಂಗ್ ಮಾಡಬೇಕು ಅಂತ ತುಂಬ ಸರಳವಾದ ವಿಧಾನದಲ್ಲಿ ತೋರಿಸ್ಕೊಡ್ಬೇಕು ಅಂದ್ಕೊಂಡಿದ್ದೀನಿ. ನಾನಿಲ್ಲಿ ಒಂದು ಬ್ಲೌಸ್ ಪೀಸನ್ನು ತೊಗೊಂಡಿದ್ದೀನಿ ಮತ್ತು 2 ಫೋಲ್ಡ್ ಮಾಡ್ಕೊಂಡಿದ್ದೀನಿ ಒಂದು ಸೈಡ್ಗೆ. ಈಗ ನಾವು ಬ್ಲೌಸ್ ರೆಡಿ ಲೆಂತನ್ನು ಮಾರ್ಕ್ ಮಾಡಬೇಕು. ಅದಕ್ಕಿಂತ ಮೊದಲಿಗೆ ನಾವು ಅಳತೆ ಬ್ಲೌಸ್ನಲ್ಲಿ ರೆಡಿ ಲೆಂತ್ ಎಷ್ಟಿದೆ ಅಂತ ನೋಡ್ಕೋಬೇಕು. ಅಳತೆ ಬ್ಲೌಸ್ನಲ್ಲಿ ಅಳತೆನ ತೊಗೊಳ್ಳೋಕ್ಕಿಂತ ಮೊದಲಿಗೆ ಮುಂದಿನ ಬಟನ್ಸನ್ನು ಈ ರೀತಿಯಾಗಿ ಮೊದಲಿಗೆ ಹಾಕೋಬೇಕು. ಬ್ಲೌಸನ್ನು ಟರ್ನ್ ಮಾಡಿ ಈ ರೀತಿಯಾಗಿ ಮೊದಲಿಗೆ ನೀಟಾಗಿ ಇಟ್ಕೋಬೇಕು ಅಳತೆ ಬ್ಲೌಸನ್ನು. ಇಲ್ಲಿ ಶೋಲ್ಡರ್ ಜಾಯಿಂಟ್ ಇದೆ, ಇಲ್ಲಿಂದ ಕೆಳಗಡೆ ಟಕ್ಸ್ ಇದೆ, ಇಲ್ಲಿವರೆಗೂ ನಾವು ಟೇಪನ್ನು ನೀಟಾಗಿ ಇಟ್ಕೊಂಡು ಅಳತೆ ಎಷ್ಟಿದೆ ಅಂತ ನೀಟಾಗಿ ಮೆಜರ್ಮೆಂಟ್ ಮಾಡ್ಕೋಬೇಕು. ಇಲ್ಲಿ ಬ್ಲೌಸ್ ರೆಡಿ ಲೆಂತ್ ಇದೆ 12.5 ಇಂಚ್, ಅದರಲ್ಲಿ ಪ್ಲಸ್ 1 ಇಂಚ್ ಮಾರ್ಜಿನನ್ನು ಆ್ಯಡ್ ಮಾಡಿ ನಾನಿಲ್ಲಿ 13.5 ಇಂಚಿಗೆ ಮಾರ್ಕ್ ಮಾಡ್ತಾ ಇದ್ದೀನಿ. ಯಾವುದೇ ಸೈಜ್ಗಾದ್ರೂ ಕೂಡ ಬ್ಯಾಕ್ ನೆಕ್ಗೆ 1 ಇಂಚ್ ಮಾರ್ಜಿನನ್ನು ನಾವು ಆ್ಯಡ್ ಮಾಡಬೇಕು. ಈಗ ಬ್ಲೌಸ್ ಬ್ಯಾಕ್ ನೆಕ್ ಡೆಪ್ತ್ ಎಷ್ಟಿದೆ ಅಂತ ನೋಡೋಣ. ನೀವೇನಾದರೂ ಬಿಗಿನರ್ಸ್ ಆಗಿದ್ದರೆ ಈ ರೀತಿಯಾಗಿ ನಾನು ಹೇಳ್ಕೊಡ್ತಾ ಇದ್ದೀನಿ, ಈ ಮೆಥಡನ್ನು ಫಾಲೋ ಮಾಡಿ. ನೋಡಿ, ಶೋಲ್ಡರ್ದಿಂದ ನಾವು ಅಳತೆ ತೊಗೊಳ್ಳೋದಕ್ಕಿಂತ ಈ ಬೆಂಡ್ ಪಟ್ಟಿ ಇದೆಯಲ್ಲ, ಈ ಬೆಂಡ್ ಪಟ್ಟಿ ಲೆಂತನ್ನು ಮೆಜರ್ ಮಾಡ್ಕೋಬೇಕು. ನಂದಿಲ್ಲಿ ನನ್ನ ಅಳತೆ ಬ್ಲೌಸ್ನಲ್ಲಿ ಬ್ಲೌಸ್ ಬ್ಯಾಕ್ ನೆಕ್ ಪಟ್ಟಿ 4.5 ಇಂಚ್ ಇದೆ. ಅದರಲ್ಲಿ ನಾನು ಪ್ಲಸ್ ಅರ್ಧ ಇಂಚ್ ಮಾರ್ಜಿನನ್ನು ಆ್ಯಡ್ ಮಾಡಿ 5 ಇಂಚಿಗೆ ಮಾರ್ಕಿಂಗ್ ಮಾಡ್ತಾ ಇದ್ದೀನಿ. ನೀವು ಕೂಡ ನಿಮ್ಮ ಅಳತೆ ಬ್ಲೌಸ್ನಲ್ಲಿ ಬ್ಯಾಕ್ ನೆಕ್ ಪಟ್ಟಿ ಎಷ್ಟು ಬಂದಿದೆಯೋ ಅದರಲ್ಲಿ ಅರ್ಧ ಇಂಚ್ ಮಾರ್ಜಿನನ್ನು ಆ್ಯಡ್ ಮಾಡಿ ಇಲ್ಲಿ ಮಾರ್ಕ್ ಮಾಡಬೇಕು. ಈಗ ನಾವು ಶೋಲ್ಡರನ್ನು ಮಾರ್ಕಿಂಗ್ ಮಾಡೋಣ. ಆದರೆ ಇಲ್ಲಿ ಅಳತೆ ಬ್ಲೌಸ್ನಲ್ಲಿ ಅಳತೆನ ಮೊದಲಿಗೆ ತೊಗೋಬೇಕು. ನೋಡಿ, ಇಲ್ಲಿ ಅಳತೆ ತೊಗೊಳ್ಳೋಕ್ಕಿಂತ ಮೊದಲಿಗೆ ನಾವು ಇಲ್ಲಿ ಅಳತೆ ಬ್ಲೌಸನ್ನು ನೀಟಾಗಿ ಇಟ್ಕೋಬೇಕು. ಗುಂಡಿನ ಹಾಕಿರಬೇಕು ಮತ್ತು ಈ ರೌಂಡ್ ನೆಕ್ಕು ನೀಟಾಗಿ ಬಂದಿರಬೇಕು. ಫ್ರಂಟ್ ನೆಕ್ಕು ಅದನ್ನು ನೀಟಾಗಿ ನೋಡಿಕೊಂಡು ಒಂದು ಸ್ಲೀವ್ಸ್ ಜಾಯಿಂಟಿಂದ ಇನ್ನೊಂದು ಸ್ಲೀವ್ಸ್ ಜಾಯಿಂಟ್ವರೆಗೂ ನಾವು ಅಳತೆನ ತೊಗೋಬೇಕು. ನಂದು ಇಲ್ಲಿ 10 ಇಂಚ್ ಬರ್ತಾ ಇದೆ. ರೆಡಿ ಶೋಲ್ಡರ್ ಇದೆ 10 ಇಂಚ್, ಅದರಲ್ಲಿ ನಾವು ಅರ್ಧ ಇಂಚನ್ನು ಮಾರ್ಜಿನಾಗಿ ಆ್ಯಡ್ ಮಾಡಬೇಕು. ಅಂದರೆ 10.5 ಇಂಚ್ ಆಯಿತು. 10.5ನ 2ರಿಂದ ಡಿವೈಡ್ ಮಾಡಬೇಕು. ಆವಾಗ ನಾನು 5.25 ಇಂಚ್ ಬಂತು. 5.25 ಇಂಚಿಗೆ ನಾನು ಶೋಲ್ಡರನ್ನು ಮಾರ್ಕ್ ಮಾಡಿದ್ದೀನಿ. ಈಗ ಆರ್ಮೋಲ್ ಅಳತೆನ ಹೆಂಗೆ ತೊಗೋಬೇಕು ಅಂದರೆ ಇಲ್ಲಿ ನೋಡಿ, ಶೋಲ್ಡರ್ ಜಾಯಿಂಟ್ ಇದೆ, ಇಲ್ಲಿಂದ ಕಂಕುಳಿನಲ್ಲಿ ಈ ರೀತಿಯಾಗಿ ಮಾರ್ಕಿಂಗ್ ಮಾಡ್ಕೋಬೇಕು. ಇದು ಕರೆಕ್ಟಾಗಿ ಮೆಜರ್ಮೆಂಟ್ ಬರುತ್ತೆ. ಇಲ್ಲಿ ನಂದು 5.5 ಇಂಚ್ ಬರ್ತಾ ಇದೆ. ಅಳತೆ ಬ್ಲೌಸ್ನಲ್ಲಿ ಎಷ್ಟು ಮೆಜರ್ಮೆಂಟ್ ಬಂದಿದೆ ಅಷ್ಟೇ ನಾನಿಲ್ಲಿ 5.5 ಇಂಚನೇ ಇಡ್ತಾ ಇದ್ದೀನಿ. ಇದರಲ್ಲಿ ಮಾರ್ಜಿನ್ ಏನೂ ಆ್ಯಡ್ ಮಾಡುವಂಗಿಲ್ಲ. ಈಗ ಚೆಸ್ಟನ್ನು ಅಳತೆ ಮಾಡಬೇಕು. ಚೆಸ್ಟನ್ನು ಅಳತೆ ಮಾಡಬೇಕಾದ್ರೆ ಅಳತೆ ಬ್ಲೌಸನ್ನು ನೀಟಾಗಿ ಇಟ್ಕೊಂಡು ಒಂದು ಕಂಕುಳಿನಿಂದ ಇನ್ನೊಂದು ಕಂಕುಳಿನವರೆಗೂ ಈ ರೀತಿಯಾಗಿ ಟೇಪನ್ನು ಇಟ್ಕೊಂಡು ಅಳತೆನ ತೊಗೋಬೇಕು. ಇಲ್ಲಿ ನಾನು ಚೆಸ್ಟ್ ರೌಂಡ್ ಬರ್ತಾ ಇದೆ 17 ಇಂಚ್, ಅದನ್ನು 2ಇಂದ ಡಿವೈಡ್ ಮಾಡಬೇಕು. ಆವಾಗ 8.5 ಇಂಚ್ ಆಯಿತು. ಅದರಲ್ಲಿ ಪ್ಲಸ್ 1.5 ಇಂಚ್ ಮಾರ್ಜಿನನ್ನು ಆ್ಯಡ್ ಮಾಡಿ ನಾನಿಲ್ಲಿ 10 ಇಂಚಿಗೆ ಮಾರ್ಕ್ ಮಾಡ್ತಾ ಇದ್ದೀನಿ. ನಿಮಗೇನಾದರೂ ಕನ್ಫ್ಯೂಷನ್ ಆಗ್ತಾ ಇದೆ ಅಂದರೆ ನಿಮ್ಮ ಅಳತೆ ಬ್ಲೌಸಲ್ಲಿ ಎಷ್ಟು ಬಂದಿದೆಯೋ ಅಷ್ಟೇ ಅಳತೆನ ತೊಗೊಂಡು ಆ ಟೇಪನ್ನು ನೀವು ಫೋಲ್ಡ್ ಮಾಡಿದಾಗ ನಿಮಗೆ ಕರೆಕ್ಟಾಗಿ ಮೆಜರ್ಮೆಂಟ್ ಬರುತ್ತೆ. ಅದೇ ಮೆಜರ್ಮೆಂಟನ್ನು ಇಲ್ಲಿ ಮಾರ್ಕ್ ಮಾಡಬೇಕು ಮತ್ತು 1.5 ಇಂಚ್ ಮಾರ್ಜಿನನ್ನು ಆ್ಯಡ್ ಮಾಡಬೇಕು ಮುಂದೆ. ಈಗ ವೆಸ್ಟ್ ರೌಂಡ್ ಎಷ್ಟಿದೆ ಅಂತ ಅಳತೆ ಬ್ಲೌಸ್ನಲ್ಲಿ ಅಳತೆನ ನೋಡೋಣ. ಇಲ್ಲಿ ನೋಡಿ, ಕೆಳಗಡೆ ಅಳತೆ ಬ್ಲೌಸ್ನಲ್ಲಿ ವೆಸ್ಟ್ ರೌಂಡ್ ಎಷ್ಟಿದೆ ಅಂತ ನೋಡ್ಕೋತಾ ಇದ್ದೀನಿ. ವೆಸ್ಟ್ ರೌಂಡ್ ಇದೆ 15 ಇಂಚ್, ಅದರಲ್ಲಿ 15ನ್ನು 2ಇಂದ ಡಿವೈಡ್ ಮಾಡಬೇಕು. ಆವಾಗ 7.5 ಇಂಚ್ ಬಂತು. ವೆಸ್ಟ್ ರೌಂಡ್ ಮೊದಲಿಗೆ ನಾನು ರೆಡಿ 7.5 ಇಂಚಿಗೆ ಮಾರ್ಕ್ ಮಾಡ್ತಾ ಇದ್ದೀನಿ ಮತ್ತು ಅಲ್ಲಿಂದ 1 ಇಂಚ್ ನಾನು ಟಕ್ಸ್ ಸಲುವಾಗಿ ಮಾರ್ಕ್ ಮಾಡ್ತಾ ಇದ್ದೀನಿ ಮತ್ತು ಅಲ್ಲಿಂದ 1.5 ಇಂಚ್ ಮಾರ್ಜಿನ್ ಸಲುವಾಗಿ ಮಾರ್ಕ್ ಮಾಡ್ತಾ ಇದ್ದೀನಿ. ಎಲ್ಲ ಕೂಡಿ ವೆಸ್ಟ್ ರೌಂಡ್ಗೆ ನಾನು 10 ಇಂಚಿಗೆ ಮಾರ್ಕ್ ಮಾಡಿದ್ದೀನಿ. ಬ್ಯಾಕ್ ಆರ್ಮೋಲ್ ಶೇಪ್ ಸಲುವಾಗಿ ಈ ಕಾರ್ನರ್ದಿಂದ 1 ಇಂಚ್ ಮೇಲ್ಗಡೆ ಮಾರ್ಕ್ ಮಾಡಿ ಈ ಲೈನ್ನಿಂದ ಸೆಂಟರ್ಗೆ ಮಾರ್ಕ್ ಮಾಡಬೇಕು. ಈ ರೀತಿಯಾಗಿ ಪಟ್ಟಿನ ಫೋಲ್ಡ್ ಮಾಡಿದಾಗ ಸೆಂಟರ್ ಪಾಯಿಂಟ್ ಬರುತ್ತೆ. ಈ ಸೆಂಟರ್ ಪಾಯಿಂಟಿಂದ ಅಳತೆನ ನೋಡಬೇಕು. 2.25 ಇಂಚ್ ಬರ್ತಾ ಇದೆ. ಇದೇ 2.25 ಇಂಚನ್ನು ನಾವು ಇಲ್ಲೂ ಕೂಡ ಮಾರ್ಕ್ ಮಾಡಬೇಕು. ಈಗ ನಾನು ಬ್ಯಾಕ್ ಆರ್ಮೋಲ್ ಶೇಪ್ ಹಾಕೋತಾ ಇದ್ದೀನಿ. ಈ ಶೇಪ್ ಹಾಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಇದೆ. ಇದೇ ಮೆಥಡನ್ನು ನೀವು ಕೂಡ ಫಾಲೋ ಮಾಡಿ. ಇಲ್ಲಾಂದರೆ ಕಂಕುಳಿನಲ್ಲಿ ರಿಂಕಲ್ಸ್ ಬರುತ್ತೆ, ಇಲ್ಲಾಂದರೆ ಲೂಸ್ ಬರುತ್ತೆ. ಅಳತೆ ಬ್ಲೌಸ್ನಲ್ಲಿ ರೆಡಿ ಶೋಲ್ಡರ್ ಇದೆ 2.5 ಇಂಚ್, ಅದರಲ್ಲಿ ಅರ್ಧ ಇಂಚನ್ನು ಮಾರ್ಜಿನಾಗಿ ಆ್ಯಡ್ ಮಾಡ್ಕೋಬೇಕು. ಆವಾಗ 3 ಇಂಚ್ ಆಯಿತು. ನಾನಿಲ್ಲಿ 3 ಇಂಚಿಗೆ ಮಾರ್ಕ್ ಮಾಡ್ತಾ ಇದ್ದೀನಿ. ನೀವು ಕೂಡ ಅಷ್ಟೇ, ನಿಮ್ಮ ರೆಡಿ ಶೋಲ್ಡರ್ ಎಷ್ಟಿರುತ್ತೆ ಅದರಲ್ಲಿ ಅರ್ಧ ಇಂಚನ್ನು ಮಾರ್ಜಿನಾಗಿ ಆ್ಯಡ್ ಮಾಡ್ಕೋಬೇಕು. ರೆಡಿ ಶೋಲ್ಡರ್ 3 ಇಂಚಿಗೆ ಮಾರ್ಕ್ ಮಾಡಿದರೆ ನೆಕ್ ವಿಡ್ತ್ 2.25 ಇಂಚ್ ಉಳಿಯುತ್ತೆ. ಇಲ್ಲಿ ಬ್ಲೌಸ್ ಬ್ಯಾಕ್ ನೆಕ್ ಡೆಪ್ತ್ ನಿಮಗೆ ತುಂಬ ಬ್ರಾಡಾಗಿ ಬೇಕಂದರೆ ಇಲ್ಲಿ ನೋಡಿ 2.25 ಇಂಚ್ ನೆಕ್ ವಿಡ್ತ್ ಇದೆ ಅಂದರೆ ನೀವು 3.25 ಇಂಚಿಗೆ ಮಾರ್ಕ್ ಮಾಡಿ ಈ ರೀತಿಯಾಗಿ ಶೇಪನ್ನು ಹಾಕೋಬೇಕು. ಇದರಿಂದ ನೀಟಾಗಿ ರೌಂಡಾಗಿ ಶೇಪ್ ಬರುತ್ತೆ ಬ್ಲೌಸ್ ಬ್ಯಾಕ್ ನೆಕ್ಗೆ.
ಬ್ಯಾಕ್ ನೆಕ್ ಟಕ್ಸ್ ಸಲುವಾಗಿ ಇಲ್ಲಿಂದ ನಾವು ಟೇಪನ್ನು ಈ ರೀತಿಯಾಗಿ ನೀಟಾಗಿ ಇಟ್ಕೊಂಡು ಟೇಪನ್ನು ಫೋಲ್ಡ್ ಮಾಡಿದಾಗ ಸೆಂಟರ್ ಪಾಯಿಂಟ್ ಬರುತ್ತೆ. ಸೆಂಟರ್ ಪಾಯಿಂಟಿಗೆ ನಾವು ಟಕ್ಸನ್ನು ಈ ರೀತಿಯಾಗಿ ಮಾರ್ಕ್ ಮಾಡಬೇಕು. ಟಕ್ಸ್ ಲೆಂತ್ ನಾನು 4 ಇಂಚ್ ಇಡ್ತಾ ಇದ್ದೀನಿ. ಇಲ್ಲಿ 1 ಇಂಚ್ ಮಾರ್ಜಿನನ್ನು ಬಿಟ್ಟಿದ್ದೀವಿ. ಅದೇ 1 ಇಂಚನ್ನು ನಾನು ಈ ಕಡೆ ಹಾಫ್ ಇಂಚು ಆಮೇಲೆ ಈ ಕಡೆ ಹಾಫ್ ಇಂಚಿಗೆ ಮಾರ್ಕ್ ಮಾಡಿ ಈ ರೀತಿಯಾಗಿ ಟಕ್ಸದ ಶೇಪನ್ನು ಹಾಕೋತಾ ಇದ್ದೀನಿ. ಬ್ಲೌಸ್ ಬ್ಯಾಕ್ ನೆಕ್ ಟಕ್ಸ್ ಲೆಂತನ್ನು ಎಷ್ಟು ಇಡಬೇಕು ಅಂತ ಕನ್ಫ್ಯೂಷನ್ ಆಗ್ತಾ ಇದ್ರೆ ನೀವು ಇಲ್ಲಿ ಬ್ಲೌಸ್ ಬ್ಯಾಕ್ ನೆಕ್ ಡೆಪ್ತ್ ಇದೆ ಅದ್ರ ಕೆಳಗಡೆನೆ ಬರಬೇಕು. 1 ಇಂಚ್ ಕೆಳಗಡೆನೆ ಈ ಟಕ್ಸ್ ಇರಬೇಕು. ಅಂದರೆ ಟಕ್ಸ್ನ ತುದಿಗೂ ಮತ್ತು ಬ್ಲೌಸ್ ಬ್ಯಾಕ್ ನೆಕ್ ಡೆಪ್ತಿಗೂ 1 ಇಂಚ್ ಗ್ಯಾಪ್ ಇರಬೇಕು. ಈಗ ಬ್ಲೌಸ್ ಬ್ಯಾಕ್ ನೆಕ್ ಮಾರ್ಕಿಂಗ್ ಆಗಿದೆ. ಈಗ ಯಾವ ರೀತಿ ಮಾರ್ಕಿಂಗ್ ಮಾಡಿದ್ದೀವಿ ಅದೇ ರೀತಿ ನಾನು ಕಟ್ಟಿಂಗ್ ಕೂಡ ಮಾಡ್ಕೊಂಡಿದ್ದೀನಿ. ಮತ್ತು ಇಲ್ಲಿ ಟಕ್ಸನ್ನು ಮಾರ್ಕಿಂಗ್ ಮಾಡಿದ್ದೀವಿ, ಅಲ್ಲಿ ನಾಚನ್ನು ಹಾಕೋತಾ ಇದ್ದೀನಿ. ಇಲ್ಲೂ ಕೂಡ ಸೈಡ್ ಫಿಟ್ಟಿಂಗ್ ಗೊತ್ತಾಗುತ್ತೆ ಅನ್ನೋ ಸಲುವಾಗಿ ನಾಚನ್ನು ಹಾಕ್ಕೊಂಡಿದ್ದೀನಿ. ಮತ್ತು ಈ ಉಳಿದ ಬಟ್ಟೆನಲ್ಲಿ ನಾವು ಫ್ರಂಟ್ ಪಾರ್ಟನ್ನು ಕಟ್ಟಿಂಗ್ ಮಾಡ್ಕೊಳ್ಳೋಣ. ಇಲ್ಲಿ ನೋಡಿ ನಾನು ಕಾಜಾ ಪಟ್ಟಿ ಮತ್ತು ಹುಕ್ ಪಟ್ಟಿ ಸಲುವಾಗಿ ಅರ್ಧ ಇಂಚನ್ನು ಬಿಟ್ಟಿದ್ದೀನಿ ಮೊದಲಿಗೆ. ಮತ್ತು ಇಲ್ಲಿ ಸ್ಟ್ರೇಟಾಗಿ ಲೈನನ್ನು ಎಳ್ಕೊಂಡಿದ್ದೀನಿ ಕೆಳಗಡೆ. ಈ ಕಡೆ ಓಪನ್ ಸೈಡ್ ಇದೆ. ಈಗ ಇದ್ರ ಮೇಲೆ ಬ್ಲೌಸ್ ಬ್ಯಾಕ್ ಪಾರ್ಟನ್ನು ನಾವು ಕಟ್ಟಿಂಗ್ ಮಾಡ್ಕೊಂಡಿದ್ದೀವಿ, ಅದನ್ನು ಈ ರೀತಿಯಾಗಿ ನೀಟಾಗಿ ಇಟ್ಕೋಬೇಕು. ಮತ್ತು 1 ಇಂಚ್ ಮೇಲ್ಗಡೆ ಮಾಡಿ ಇಟ್ಕೋಬೇಕು. ಇಲ್ಲಿ ಕೆಳಗಡೆ 1 ಇಂಚ್ ಗ್ಯಾಪ್ ಇರಬೇಕು. ಅಂದರೆ ಬ್ಲೌಸ್ ಬ್ಯಾಕ್ ಪಾರ್ಟಿಗೆ 1 ಇಂಚ್ ಮಾರ್ಜಿನನ್ನು ಆ್ಯಡ್ ಮಾಡಿದರೆ ನಾವು ಇಲ್ಲಿ 2 ಇಂಚ್ ಮಾರ್ಜಿನನ್ನು ಆ್ಯಡ್ ಮಾಡಬೇಕು ಫ್ರಂಟ್ ಪಾರ್ಟಿಗೆ. ಮತ್ತು ಇಲ್ಲಿ ನಾವು ಯಾವ ರೀತಿಯಾಗಿ ಮಾರ್ಕಿಂಗ್ ಮಾಡಿದ್ದೀವಿ ಅದೇ ರೀತಿ ನಾವು ಇಲ್ಲೂ ಕೂಡ ಮಾರ್ಕಿಂಗ್ ಮಾಡಬೇಕು ಫ್ರಂಟ್ ಪಾರ್ಟಿಗೂ ಕೂಡ. ಶೋಲ್ಡರನ್ನು ಮಾರ್ಕಿಂಗ್ ಮಾಡುವಾಗ ಕರೆಕ್ಟಾಗಿ 5.25 ಇಂಚಿಗೆ ಮಾರ್ಕ್ ಮಾಡಬೇಕು. ನಿಮ್ಮ ಶೋಲ್ಡರ್ ಎಷ್ಟಿದೆ ಅಷ್ಟೇ ನೀವು ಮಾರ್ಕಿಂಗ್ ಮಾಡಬೇಕು. ಯಾಕಂದರೆ ನಾವು ಬ್ಯಾಕ್ ನೆಕ್ಕನ್ನು ಕಟ್ಟಿಂಗ್ ಮಾಡಿದ್ದೀವಿ, ಅದ್ರ ಸಲುವಾಗಿ ಹೆಚ್ಚು ಕಮ್ಮಿ ಬರ್ಬೋದು. ಬ್ಯಾಕ್ ಆರ್ಮೋಲನ್ನು ಕಟ್ಟಿಂಗ್ ಮಾಡ್ಕೊಂಡಿದ್ದೀವಿ, ಆದರೆ ಈಗ ಫ್ರಂಟ್ ಆರ್ಮೋಲನ್ನು ಕಟ್ಟಿಂಗ್ ಮಾಡ್ಕೊಳ್ಳೋ ಸಲುವಾಗಿ ನಾನಿಲ್ಲಿ ಶೇಪ್ ಸಲುವಾಗಿ ಮಾರ್ಕಿಂಗನ್ನು ಮಾಡ್ಕೊಂಡಿದ್ದೀನಿ. ಮತ್ತು ಈ ಕಾರ್ನರ್ದಿಂದ ಒಳಗಡೆ 1/2 ಇಂಚಿಗೆ ಮಾರ್ಕ್ ಮಾಡಿದ್ದೀನಿ. ಮತ್ತು ಕ್ರಾಸ್ ಆಗಿ ಇದನ್ನು ಶೋಲ್ಡರ್ಗೆ ಜಾಯಿಂಟ್ ಮಾಡ್ಕೋತೀನಿ. ಈ ಮಾರ್ಕ್ನಿಂದ 1 ಇಂಚ್ ಮೇಲ್ಗಡೆ ಮಾರ್ಕ್ ಮಾಡಿ ಫ್ರಂಟ್ ಆರ್ಮಲ್ ಶೇಪನ್ನು ಹಾಕೋಬೇಕು. ಬ್ಯಾಕ್ ಆರ್ಮಲ್ ಶೇಪ್ಗಿಂತ ಫ್ರಂಟ್ ಆರ್ಮಲ್ ಶೇಪು 1/2 ಇಂಚು ಕಡಿಮೆ ಇರುತ್ತೆ. ಈಗ ಫ್ರಂಟ್ ನೆಕ್ಕನ್ನು ಅಳತೆ ಬ್ಲೌಸ್ನಲ್ಲಿ ಅಳತೆನ ತೊಗೊಳ್ಳೋಣ. ಇಲ್ಲಿ ಶೋಲ್ಡರ್ ಜಾಯಿಂಟ್ ಇದೆ. ಶೋಲ್ಡರ್ ಜಾಯಿಂಟಲ್ಲಿ ಪಟ್ಟಿನ ಇಟ್ಕೊಂಡು ಇಲ್ಲಿಂದ ಮಾರ್ಕ್ ಮಾಡ್ಕೋಬೇಕು. ಇದರಿಂದ ಕರೆಕ್ಟಾಗಿ ಮೆಜರ್ಮೆಂಟ್ ಬರುತ್ತೆ. ಇಲ್ಲಿ ನನ್ನ ಅಳತೆ ಬ್ಲೌಸ್ನಲ್ಲಿ 6.25 ಇಂಚ್ ಬರ್ತಾ ಇದೆ, ಅಂದರೆ ನಾನು 6.25 ಇಂಚಿಗೆ ಇಲ್ಲಿ ಮಾರ್ಕ್ ಮಾಡ್ತಾ ಇದ್ದೀನಿ. ಇದರಲ್ಲಿ ಮಾರ್ಜಿನ್ ಏನು ಆ್ಯಡ್ ಮಾಡುವಂಗಿಲ್ಲ. ನೆಕ್ ವಿಡ್ತ್ 2.25 ಇಂಚ್ ಇದೆ. 2.25 ಇಂಚಿಗೆ ಮಾರ್ಕ್ ಮಾಡಿ ಸ್ಟ್ರೇಟಾಗಿ ಲೈನನ್ನು ಎಳ್ಕೊಂಡು ಫ್ರಂಟ್ ನೆಕ್ ಶೇಪನ್ನು ರೌಂಡ್ ಶೇಪಲ್ಲಿ ಹಾಕೋತಾ ಇದ್ದೀನಿ. ಕ್ರಾಸ್ ಪಟ್ಟಿ ಸಲುವಾಗಿ ಇಲ್ಲಿ 3.25 ಇಂಚಿಗೆ ಮಾರ್ಕ್ ಮಾಡ್ತಾ ಇದ್ದೀನಿ. ಮತ್ತು ಇಲ್ಲಿ 2.25 ಇಂಚಿಗೆ ಮಾರ್ಕ್ ಮಾಡ್ತಾ ಇದ್ದೀನಿ. ಮತ್ತು ಕ್ರಾಸ್ ಪಟ್ಟಿ ಶೇಪನ್ನು ಹಾಕೋತಾ ಇದ್ದೀನಿ. ಇದು ಸ್ಟ್ಯಾಂಡರ್ಡ್ ಮೆಜರ್ಮೆಂಟ್ ಇದೆ. ಇದು ಎಲ್ಲ ಬ್ಲೌಸಿಗೂ ಇದೇ ಮೆಜರ್ಮೆಂಟನ್ನು ಮಾರ್ಕ್ ಮಾಡಿದ್ರೂ ನಡೆಯುತ್ತೆ. ಈಗ ಟಕ್ಸನ್ನು ಮಾರ್ಕಿಂಗ್ ಮಾಡೋಣ. ಸೆಂಟರ್ ಟಕ್ಸನ್ನು ಮೊದಲಿಗೆ ಮಾರ್ಕ್ ಮಾಡಬೇಕು. ಇಲ್ಲಿ ನೋಡಿ ನಾನು 4.25 ಇಂಚಿಗೆ ಮಾರ್ಕ್ ಮಾಡ್ತಾ ಇದ್ದೀನಿ. ನಿಮಗೆ ಗೊತ್ತಾಗ್ತಾ ಇಲ್ಲ ಅಂದರೆ ಶೋಲ್ಡರ್ದಿಂದ ಹಾಫ್ ಮಾಡಿ, ಅಂದರೆ ಶೋಲ್ಡರ್ ಸೆಂಟರ್ಗೆ ಈ ಟಕ್ಸು ಬರಬೇಕು. ನೋಡಿ ಇಲ್ಲಿಂದ ಈ ರೀತಿಯಾಗಿ ಸೆಂಟರ್ಗೆ ಬರಬೇಕು ಈ ಟಕ್ಸು. ಇದು ಮೇನ್ ಟಕ್ಸ್ ಇದೆ. ಈಗ ಈ ಲೈನಿಂದ ನಾವು ಸೆಕೆಂಡ್ ಟಕ್ಸನ್ನು ಮಾರ್ಕ್ ಮಾಡಬೇಕು. ಈ ರೀತಿಯಾಗಿ ಪಟ್ಟಿನ ಇಟ್ಕೊಂಡು ಪಟ್ಟಿನ ಫೋಲ್ಡ್ ಮಾಡಿದಾಗ ಸೆಂಟರ್ ಪಾಯಿಂಟ್ ಬರುತ್ತೆ. ಸೆಂಟರ್ ಪಾಯಿಂಟಿಗೆ ಈ ಟಕ್ಸ್ ಬರುತ್ತೆ. ಈಗ ಸೆಂಟರ್ ಟಕ್ಸ್ನ ಈ ಕಡೆ 1/2 ಇಂಚು ಆಮೇಲೆ ಈ ಕಡೆ 1/2 ಇಂಚಿಗೆ ಮಾರ್ಕ್ ಮಾಡ್ತಾ ಇದ್ದೀನಿ. ಮತ್ತು ಲೆಂತನ್ನು ನಾನು 2.25 ಇಂಚಿಗೆ ಮಾರ್ಕ್ ಮಾಡಿ ಟಕ್ಸ್ನ ಶೇಪನ್ನು ಹಾಕೋತಾ ಇದ್ದೀನಿ. ಇವರಿಗೆ ಚೆಸ್ಟ್ ಪಾರ್ಟು ಕಡಿಮೆ ಇರೋದ್ರಿಂದ ನಾನು ಟಕ್ಸ್ನ ವಿಡ್ತನ್ನು ನಾನು ಕಡಿಮೆ ಹಿಡಿದಿದ್ದೀನಿ. ಇಲ್ಲಿ ಮಿನಿಮಮ್ ಅಂದರೆ 2 ಇಂಚ್ ಆದರೂ ನಾವು ಹಿಡಿಬೇಕಾಗುತ್ತೆ ಟಕ್ಸನ್ನು. ಇಲ್ಲಿ 2ನೇ ಟಕ್ಸನ್ನು ನಾನು ಲೆಂತ್ ಇಡ್ತಾ ಇದ್ದೀನಿ 2.25 ಇಂಚ್. ಮತ್ತು ಇದನ್ನ 1/4 ಇಂಚ್ ಹಿಡಿದ್ರೆ ಸಾಕಾಗುತ್ತೆ ಈ ಟಕ್ಸ್ನ ವಿಡ್ತು. ಈಗ ಆರ್ಮೋಲ್ ಕಡೆ ಟಕ್ಸನ್ನು ಮಾರ್ಕಿಂಗ್ ಮಾಡಬೇಕಾದ್ರೆ ಸೆಂಟರ್ ಟಕ್ಸ್ನಿಂದ ಟೇಪನ್ನು ಕ್ರಾಸ್ ಆಗಿ ಇಟ್ಕೋಬೇಕು. ಮತ್ತು ಇಲ್ಲಿ ಮಾರ್ಕಿಂಗ್ ಮಾಡಬೇಕು. ಇದು 3ನೇ ಟಕ್ಸ್. ಈಗ ಈ 2 ಟಕ್ಸ್ನ ಗ್ಯಾಪ್ ಎಷ್ಟಿದೆ ಅಂತ ನೋಡಬೇಕು. ನೋಡಿ ಇಲ್ಲಿ 2 ಇಂಚ್ ಬರ್ತಾ ಇದೆ. ಇದೇ 2 ಇಂಚನ್ನು ನಾವು ಇಲ್ಲೂ ಕೂಡ ಮಾರ್ಕ್ ಮಾಡಿ ಇಲ್ಲೂ ಕೂಡ ಈ ಟಕ್ಸನ್ನು ನಾವು 1/4 ಇಂಚ್ ಹಿಡಿದ್ರೆ ಸಾಕಾಗುತ್ತೆ. ಬ್ಲೌಸ್ ಫ್ರಂಟ್ ಪಾರ್ಟ್ ಪೂರ್ತಿಯಾಗಿ ಮಾರ್ಕಿಂಗ್ ಆಗಿದೆ. ಈಗ ಕಟ್ಟಿಂಗ್ ಮಾಡ್ಕೋಬೇಕು. ಯಾವ ರೀತಿಯಾಗಿ ಮಾರ್ಕಿಂಗ್ ಮಾಡಿದ್ದೀವಿ ಅದ್ರ ಮೇಲೆ ಕಟ್ಟಿಂಗ್ ಮಾಡ್ಕೋಬೇಕು. ನಾನು ಮೊದಲಿಗೆ ಇಲ್ಲಿ ಕ್ರಾಸ್ ಪಟ್ಟಿನ ಕಟ್ಟಿಂಗ್ ಮಾಡ್ಕೋತಾ ಇದ್ದೀನಿ. ಇಲ್ಲಿ ನೋಡಿ ನಾವು ಫ್ರಂಟ್ ಆರ್ಮೋಲ್ ಶೇಪ್ದಿಂದ ಕಟ್ಟಿಂಗ್ ಮಾಡ್ಕೋಬೇಕು. ಸೈಡಿಗೆ ಜಾಯಿಂಟ್ ಇದೆ. ಜಾಯಿಂಟನ್ನು ಕಟ್ ಮಾಡಿಕೊಂಡು ನಾನು ಬಟ್ಟೆನ ಸೆಪ್ರೇಟ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಇಲ್ಲಿ ಟಕ್ಸನ್ನು ಮಾರ್ಕಿಂಗ್ ಮಾಡಿದ್ದೀವಿ, ಅಲ್ಲಿ ನಾಚನ್ನು ಹಾಕೋತಾ ಇದ್ದೀನಿ. ಯಾಕಂದರೆ ಇದು ಸ್ಟಿಚ್ ಮಾಡುವಾಗ ಈಸಿಲಿ ಗೊತ್ತಾಗುತ್ತೆ. ಬ್ಲೌಸ್ ಫ್ರಂಟ್ ಪಾರ್ಟು ಮತ್ತು ಬ್ಯಾಕ್ ಪಾರ್ಟನ್ನು ಕಟ್ಟಿಂಗ್ ಮಾಡ್ಕೊಂಡಿದ್ದೀವಿ. ಈಗ ಸ್ಲೀವ್ಸನ್ನು ಕಟ್ಟಿಂಗ್ ಮಾಡ್ಕೊಳ್ಳೋಣ. ಸ್ಲೀವ್ಸ್ ಕಟ್ಟಿಂಗ್ ಮಾಡ್ಕೊಳ್ಳೋ ಸಲುವಾಗಿ ಉಳಿದಿರೋ ಬಟ್ಟೆನಲ್ಲಿ ನಾನೀಗ 4 ಫೋಲ್ಡ್ ಮಾಡ್ಕೋತಾ ಇದ್ದೀನಿ.
4 ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಈ ಕಡೆ ಓಪನ್ ಸೈಡ್ ಇದೆ, ಈ ಕಡೆ ಫೋಲ್ಡ್ ಸೈಡ್ ಇದೆ. ಸ್ಲೀವ್ಸ್ ಬಾಟಮ್ ಫೋಲ್ಡಿಂಗ್ ಸಲುವಾಗಿ 1 ಇಂಚಿಗೆ ಮಾರ್ಕ್ ಮಾಡಿ ಲೈನನ್ನು ಎಳ್ಕೊಳ್ತಾ ಇದ್ದೀನಿ. ಇಲ್ಲಿ ಈಗ ಮಾರ್ಕ್ ಮಾಡಿದ್ದೀನಿ, ಇದು 1 ಇಂಚು ಬಾಟಮ್ ಫೋಲ್ಡಿಂಗ್ ಹೋಗುತ್ತೆ ಸ್ಲೀವ್ಸ್ಗೆ. ಮಾರ್ಜಿನನ್ನು ನಾವು ಈಗ ಆ್ಯಡ್ ಮಾಡೋಣ. ಅಳತೆ ಬ್ಲೌಸ್ದು ಸ್ಲೀವ್ಸ್ ಪಾರ್ಟನ್ನು ನೀಟಾಗಿ ಇಟ್ಕೋಬೇಕು. ಈ ರೀತಿಯಾಗಿ ನಾವು 1 ಇಂಚಿಗೆ ಮಾರ್ಕಿಂಗ್ ಮಾಡಿದ್ದೀವಿ, ಅಲ್ಲಿಗೆ ಸ್ಲೀವ್ಸ್ ಬಾಟಮ್ ಬರಬೇಕು. ನೋಡಿ ಇಲ್ಲಿ ನಾನು ಎಲ್ಲಿ ಮಾರ್ಕಿಂಗ್ ಇದೆ, ಎಲ್ಲಿ ಸ್ಟಿಚಿಂಗ್ ಇದೆ ಅಲ್ಲಿಗೆ ಮಾರ್ಕ್ ಮಾಡ್ತಾ ಇದ್ದೀನಿ. ಇದು ಕಂಕುಳಿನಲ್ಲಿ ಕೂಡ ನಾನು ಮಾರ್ಕ್ ಮಾಡಿದ್ದೀನಿ. ಇಲ್ಲಿ ಶೋಲ್ಡರ್ ಜಾಯಿಂಟ್ ಇದೆ, ಸ್ಲೀವ್ಸ್ ಜಾಯಿಂಟ್ ಇದೆ, ಅಲ್ಲಿಗೂ ಕೂಡ ಮಾರ್ಕ್ ಮಾಡಿದ್ದೀನಿ. ಮತ್ತು ಇಲ್ಲಿ ಸ್ಲೀವ್ಸ್ ರೌಂಡ್ ಇದೆ, ಇಲ್ಲಿಗೂ ಕೂಡ ನಾನು ಮಾರ್ಕ್ ಮಾಡಿದ್ದೀನಿ. ಈ 3 ಪಾಯಿಂಟನ್ನು ಮಾರ್ಕಿಂಗ್ ಮಾಡಿಕೊಂಡು ನಾವು ಅಳತೆ ಬ್ಲೌಸನ್ನು ತೆಗಿಬೇಕು. ನೋಡಿ ಇಲ್ಲಿ ಅಳತೆ ಬ್ಲೌಸ್ನ ಕಂಕುಳಿನ ಭಾಗಕ್ಕೆ ಮಾರ್ಕ್ ಮಾಡಿದ್ದೀವಿ, ಅಲ್ಲಿಂದ 1/2 ಇಂಚ್ ಮಾರ್ಜಿನನ್ನು ಇಡ್ತಾ ಇದ್ದೀನಿ. ಮತ್ತು ಇಲ್ಲಿ ಸ್ಲೀವ್ಸ್ ಜಾಯಿಂಟ್ ಇದೆ, ಇಲ್ಲಿಂದ ಕೂಡ ನಾನು 1/2 ಇಂಚಿಗೆ ಮಾರ್ಕ್ ಮಾಡಿದ್ದೀನಿ. ಮತ್ತು ಇಲ್ಲಿ ನಾವು ಎಕ್ಸ್ಟ್ರಾ ಮಾರ್ಜಿನನ್ನು ಆ್ಯಡ್ ಮಾಡಿದ್ದೀವಿ, ಅದೇ ಪಾಯಿಂಟಿಗೆ ಈ ರೀತಿಯಾಗಿ ಸ್ಟ್ರೇಟನ್ನು ಲೈನ್ ಹಾಕೋಬೇಕು. ಲೈನ್ ಎಳ್ಕೊಂಡು ಈಗ ಡೌನಿಂಗ್ ಪಾಯಿಂಟ್ ಎಷ್ಟಿದೆ ಅಂತ ಅಳತೆ ನೋಡ್ಕೊಳ್ಳೋಣ. ನೋಡಿ ಇಲ್ಲಿ 3 ಇಂಚಿದೆ ಈ ಬ್ಲೌಸ್ಗೆ. 4 ಫೋಲ್ಡ್ ಬಟ್ಟೆ ಬಿಡ್ತು 7.5 ಇಂಚಿದೆ. ಈಗ ನಾವು ಆರ್ಮೋಲ್ ಶೇಪನ್ನು ನೋಡ್ಕೊಳ್ಳೋಣ ಅಳತೆ ಬ್ಲೌಸ್ನಲ್ಲಿ ಎಷ್ಟಿದೆ ಅಂತ. ಅಳತೆ ಬ್ಲೌಸ್ನಲ್ಲಿ ಆರ್ಮೋಲ್ ರೌಂಡ್ ಬರ್ತಾ ಇದೆ 8 ಇಂಚ್. ನನಗಿಲ್ಲಿ ಒಂದು ಸ್ವಲ್ಪ ಬಟ್ಟೆ ಕಡಿಮೆ ಬೀಳ್ತಾ ಇದೆ. ಸ್ಟಿಚ್ ಮಾಡುವಾಗ ಎಕ್ಸ್ಟ್ರಾ ಬಟ್ಟೆನ ನಾನು ಜಾಯಿಂಟ್ ಮಾಡ್ಕೋತೀನಿ. ಆರ್ಮೋಲ್ ಶೇಪ್ ಸಲುವಾಗಿ ಈ ಪಾಯಿಂಟಿಂದ 1.5 ಇಂಚಿಗೆ ಮಾರ್ಕ್ ಮಾಡಿ ಈ ರೀತಿಯಾಗಿ ಬ್ಯಾಕ್ ಆರ್ಮೋಲ್ ಶೇಪನ್ನು ಶೇಪ್ ಹಾಕೋಬೇಕು. ಮತ್ತು ಅರ್ಧ ಇಂಚ್ ಒಳಗಡೆಯಿಂದ ಫ್ರಂಟ್ ಆರ್ಮೋಲ್ ಶೇಪನ್ನು ಶೇಪ್ ಹಾಕೋಬೇಕು. ಬ್ಯಾಕ್ ಆರ್ಮೋಲ್ಗಿಂತ ಫ್ರಂಟ್ ಆರ್ಮೋಲ್ ಶೇಪು ಅರ್ಧ ಇಂಚ್ ಕಡಿಮೆ ಇರುತ್ತೆ. ಇಲ್ಲಿ ಮಾರ್ಕ್ ಮಾಡಿದ್ದೀನಿ, ಇದು ರೆಡಿ ಇದೆ. ಈಗ ಮಾರ್ಜಿನ್ ಪಾಯಿಂಟ್ ನನಗೆ ಬಟ್ಟೆ ಕಡಿಮೆ ಬೀಳ್ತಾ ಇದೆ, ನಾನು ಸ್ಟಿಚಿಂಗಲ್ಲಿ ಇದನ್ನು ಸರಿ ಮಾಡ್ಕೋತೀನಿ. ಸ್ಲೀವ್ಸ್ ಮಾರ್ಕಿಂಗ್ ಮೇಲೆ ಬ್ಯಾಕ್ ಆರ್ಮೋಲ್ ಶೇಪ್ದಿಂದ ಕಟಿಂಗ್ ಮಾಡ್ಕೋಬೇಕು. ಫ್ರಂಟ್ ಆರ್ಮೋಲ್ ಶೇಪನ್ನು ಕಟಿಂಗ್ ಮಾಡ್ಕೊಳ್ಳೋ ಸಲುವಾಗಿ ಸ್ಲೀವ್ಸ್ ಪಾರ್ಟನ್ನು ಓಪನ್ ಮಾಡಿ ನಾನು ಫ್ರಂಟ್ ಆರ್ಮೋಲ್ ಶೇಪನ್ನು ಕಟಿಂಗ್ ಮಾಡ್ಕೊಂಡಿದ್ದೀನಿ. ಈ ಕಡೆ ಜಾಯಿಂಟ್ ಇದೆ, ಇದನ್ನು ನಾನು ಕಟ್ ಮಾಡಿಕೊಂಡು ಸೆಪ್ರೇಟ್ ಮಾಡ್ಕೊಂಡಿದ್ದೀನಿ. ಬ್ಲೌಸ್ ಫ್ರಂಟ್ ಪಾರ್ಟನ್ನು ಕಟಿಂಗ್ ಮಾಡಿದಾಗ ಕ್ರಾಸ್ ಪಟ್ಟಿ 2 ಬಂದಿತ್ತಲ್ವ, ಈಗ ಉಳಿದ ಬಟ್ಟೆನಲ್ಲಿ ಇನ್ನೂ 2 ಕ್ರಾಸ್ ಪಟ್ಟಿನ ನೀಟಾಗಿ ಇಟ್ಕೊಂಡು ಈ ರೀತಿಯಾಗಿ ಕಟಿಂಗ್ ಮಾಡ್ಕೋಬೇಕು. 3 ಕ್ರಾಸ್ ಪಟ್ಟಿ ಕಟಿಂಗ್ ಆಗಿದೆ. ಇಲ್ಲಿ ಕೂಡ ನಾನು ಇನ್ನೊಂದು ಕ್ರಾಸ್ ಪಟ್ಟಿನ ಕಟಿಂಗ್ ಮಾಡ್ಕೋತೀನಿ. ಈಗ ನೋಡಿ ಕ್ರಾಸ್ ಪಟ್ಟಿ 4 ಈಗ ಕಟಿಂಗ್ ಆಗಿವೆ. ಈ ಉಳಿದ ಬಟ್ಟೆನಲ್ಲಿ ನಾವು ಬೆಂಡ್ ಪಟ್ಟಿನ ಸ್ಟಿಚ್ ಮಾಡ್ಕೊಳ್ಳೋಣ. ಈ ರೀತಿಯಾಗಿ ಸ್ಟ್ರೇಟಾಗಿ ಕಟಿಂಗ್ ಮಾಡಿಕೊಂಡು ಬೆಂಡ್ ಪಟ್ಟಿ ಸಲುವಾಗಿ ಈ ಪಟ್ಟಿನ ಇಟ್ಕೊಳ್ಳೋಣ. ಈ ಪಾರ್ಟನ್ನು ಗುಂಡಿ ಪಟ್ಟಿ ಮತ್ತು ಕಾಜಾ ಪಟ್ಟಿ ಸಲುವಾಗಿ ಕಟ್ ಮಾಡ್ಕೋತಾ ಇದ್ದೀನಿ. ನಾನು ಹೇಗೆ ತೋರಿಸ್ತಾ ಇದ್ದೀನಿ ಹೀಗೆ ಕಟಿಂಗ್ ಮಾಡ್ಕೋಬೇಕಂತಿಲ್ಲ. ನಿಮ್ಮ ಉಳಿದ ಬಟ್ಟೆನಲ್ಲಿ ನೀವು ಹೇಗೆ ಅಡ್ಜಸ್ಟ್ ಆಗುತ್ತೆ ಹಾಗೆ ನೀವು ಕಟಿಂಗ್ ಮಾಡ್ಕೋಬೇಕು. ಇಲ್ಲಿ ಕಟಿಂಗ್ ಮಾಡ್ಕೋತಾ ಇದ್ದೀನಿ. ಈ ಪಾರ್ಟನ್ನು ಸ್ಲೀವ್ಸ್ ಮಾರ್ಜಿನ್ ಸಲುವಾಗಿ ಬಟ್ಟೆ ಕಡಿಮೆ ಬಿದ್ದಿತ್ತಲ್ವ, ಅಲ್ಲಿ ನಾವು ಈ ಪಟ್ಟಿನ ಅಟ್ಯಾಚ್ ಮಾಡಬೇಕು. ಕೊನೆಗೆ ಈ ಉಳಿದ ಬಟ್ಟೆನಲ್ಲಿ ಪೈಪಿಂಗ್ ಸಲುವಾಗಿ ಕ್ರಾಸ್ ಆಗಿ ಈ ರೀತಿಯಾಗಿ 1 ಇಂಚಿಗೆ ಮಾರ್ಜಿನ್ ಬಿಟ್ಟು ಕಟಿಂಗ್ ಮಾಡ್ಕೋಬೇಕು. ಕಸ್ಟಮರ್ ಬಟ್ಟೆನ ಕಡಿಮೆ ಕೊಟ್ಟಾಗ ಈ ರೀತಿಯಾಗಿ ಮಾರ್ಕಿಂಗ್ ಮಾಡಿ ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡಿದರೆ ಫಿಟ್ಟಿಂಗು ಕರೆಕ್ಟಾಗಿ ಬರುತ್ತೆ, ಬಟ್ಟೆನೂ ಕೂಡ ಕಡಿಮೆ ಬೀಳೋದಿಲ್ಲ. ಬ್ಲೌಸ್ಗೆ ಬೇಕಾಗಿರೋ ಪಾರ್ಟನ್ನು ತೋರಿಸ್ತೀನಿ. ಇದು ಪೈಪಿಂಗ್ ಸಲುವಾಗಿ ಕಟ್ ಮಾಡ್ಕೊಂಡಿದ್ದೀವಿ. ಇದು ಸ್ಲೀವ್ಸ್ ಎಕ್ಸ್ಟ್ರಾ ಪಾರ್ಟಿಗೆ ಜಾಯಿಂಟ್ ಮಾಡ್ಕೊಳ್ಳೋ ಸಲುವಾಗಿ ಕಟಿಂಗ್ ಮಾಡ್ಕೊಂಡಿದ್ದೀವಿ. ಇದು ಬಟನ್ ಪಟ್ಟಿ, ಇದು ಕಾಜಾ ಪಟ್ಟಿ, ಮತ್ತು ಇದು ಬೆಂಡ್ ಪಟ್ಟಿಗೆ ಅಟ್ಯಾಚ್ ಮಾಡ್ಕೊಳ್ಳೋ ಸಲುವಾಗಿ ಕಟಿಂಗ್ ಮಾಡ್ಕೊಂಡಿದ್ದೀವಿ. ಇದು ಕ್ರಾಸ್ ಪಟ್ಟಿ, ಮತ್ತು ಇದು ಸ್ಲೀವ್ಸು, ಮತ್ತು ಇದು ಬ್ಯಾಕ್ ಪಾರ್ಟ್, ಬ್ಲೌಸ್ ಬ್ಯಾಕ್ ಪಾರ್ಟ್ ಇದು, ಮತ್ತು ಇದು ಫ್ರಂಟ್ ಪಾರ್ಟ್. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ. ಹಾಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲನ್ನು. ಥ್ಯಾಂಕ್ ಯು ಫಾರ್ ವಾಚಿಂಗ್.